ನಮಸ್ತೆ ಎಲ್ಲರಿಗೂ. ನಾನು ಇವತ್ತಿಂದ ಮಿನಿ ವ್ಲಾಗ್ನ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಶಾಪ್ಗೆ ಹೋಗಿದ್ದೆ, ಶಾಪ್ನ ಕ್ಲೋಸ್ ಮಾಡ್ತಾ ಇದ್ವಿ. ಅಷ್ಟೊತ್ತಿಗೆ ವೀರಭದ್ರೇಶ್ವರ ತೇರು ನಮ್ಮ ಅಂಗಡಿ ಮುಂದೆನೆ ಹೋಗ್ತಾ ಇತ್ತು. ಸೊ ಅದನ್ನ ನೋಡ್ಕೊಂಡು ಅಲ್ಲಿ ವೀರಭದ್ರೇಶ್ವರ ಸ್ವಾಮಿಯ ಆಶೀರ್ವಾದನ ಪಡ್ಕೊಂಡು ಮನೆ ಡೋರ್ನ ಕ್ಲೋಸ್ ಮಾಡಿ ಮನೆಗ್ ಬಂದ್ವಿ. ಸೊ ಮನೆಗ್ ಬಂದ್ಮೇಲೆ ಸಾಂಬಾರ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರ್ ಊಟ ಮಾಡಕ್ಕೆ ಸಾಂಬಾರ್ನ ಮಾಡ್ತಾ ಇದ್ದೆ. ನುಗ್ಗೆಕಾಯಿ ತಂದಿದ್ರಿಂದ ನುಗ್ಗೆಕಾಯಿ ಸಾಂಬಾರ್ನೇ ಮಾಡ್ಕೊತಾ ಇದ್ದೆ. ಇನ್ನು ಡೈಲಿನೇ ನಾನು ಮಿನಿ ಬ್ಲಾಗ್ನ ಹಾಕೋಣ ಅಂತ ಅನ್ಕೊಂಡಿದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ. ಹಾಗಾಗಿ ನಿಮ್ಮ ಸಪೋರ್ಟ್ ನಂಗೆ ಇರ್ಲಿ ಅಂತ ಕೇಳ್ಕೊತೀನಿ. ಇನ್ನು ಅದೇ ಸಾಂಬಾರ್ಗೆ ಸ್ವಲ್ಪ ಒಗ್ಗರಣೆನೂ ಕೂಡ ಹಾಕೋತಾ ಇದ್ದೀನಿ. ಆ ತರ ಆದ್ರೆ ಚೆನ್ನಾಗ್ ಅನ್ಸುತ್ತೆ ಅಂತ. ಇನ್ನು ಕುಕ್ಕರಲ್ಲೇ ಆಲ್ರೆಡಿ ಒಂದು ಎಕ್ಸ್ಟ್ರಾ ಪಾತ್ರೆನ ಇಟ್ಬಿಟ್ಟು ನುಗ್ಗೆಕಾಯಿ ಮತ್ತೆ ಆಲೂಗಡ್ಡೆನೂ ಬೇಯಿಸ್ಕೊಂಡಿದ್ದೆ. ಅದನ್ನ ಮಸ್ಕೊಂಡು ಸೈಡಿಗೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಇನ್ನು ಇದಕ್ಕೆ ಒಗ್ಗರಣೆ ಮಾಡ್ಕೊಂಡು ಅದನ್ನ ಹಾಕ್ಬಿಟ್ಟು ಅದನ್ನ ಹಾಕಿದ್ರೆ ಸಾಂಬಾರ್ ಮುಗ್ದೋಗುತ್ತೆ. ಇನ್ನು ನಮಗೆ ಎಷ್ಟು ನೀರ್ ಬೇಕೋ ಅಷ್ಟನ್ನ ನೀರ್ನ ಹಾಕೊಂಡ್ರೆ ಸಾಂಬಾರ್ ಮುಗೀತು. ಇನ್ನು ರೈಸ್ ಆಲ್ರೆಡಿ ಮಾಡಿಟ್ಟಿದ್ದೆ, ಹಾಗಾಗಿ ಅನ್ನಕ್ಕೆ ಸಾಂಬಾರ್ನ ಹಾಕೊಂಡು ತಿಂತಾ ಇದ್ವಿ. ಸೊ ನೈಟ್ ಇವತ್ತು ತುಂಬಾ ಬೇಗನೆ ಬಂದಿದ್ರಿಂದ ನಮ್ಮ ಯಜಮಾನ್ರು ನಾನು ಜೊತೆಗೆ ಕುತ್ಕೊಂಡು ಊಟ ಮಾಡಿದ್ವಿ. ಬೇಗ ಊಟ ಮಾಡಿದ್ರೆ ಏನಾದ್ರು ಕುಡಿಬೇಕು ಅನ್ಸುತ್ತೆ ಅಥವಾ ಹೊಟ್ಟೆ ಹಸ್ದಂಗಾಗುತ್ತೆ ಅಂತ ಹೇಳ್ಬಿಟ್ಟು ಕಲ್ಲಂಗಡಿ ಹಣ್ಣಿತ್ತು, ಜ್ಯೂಸ್ ಮಾಡೋಣ ಅಂತ ಹೇಳಿ ಒಂದು ಜಾರ್ಗೆ ಕಲ್ಲಂಗಡಿ ಹಣ್ಣನ್ನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಹಾಲು ಮತ್ತೆ ನಮ್ಮ ಯಜಮಾನ್ರಿಗೆ ಅವ್ರಿಗೆ ಸಕ್ಕರೆ ಬೇಕು, ಹಾಗಾಗಿ ಸ್ವಲ್ಪ ಸಕ್ಕರೆನ ಹಾಕಿ ಗ್ರೈಂಡ್ ಮಾಡ್ಕೊಂಡೆ. ನಾನು ಏನ್ ತಗೊಂಡ್ಲಿಲ್ಲ, ಮುಟ್ಟಿಸ್ತಿರ್ಲಿಲ್ಲ. ಸೊ ಅದನ್ನ ಗ್ರೈಂಡ್ ಮಾಡಿ ಅದನ್ನ ಸೋಸ್ಬಿಟ್ಟು ಅವ್ರಿಗೆ ಕೊಟ್ಟೆ. ಆಮೇಲೆ ಅಡ್ಗೆ ಮನೆ ಪೂರ್ತಿ ನೀಟ್ ಮಾಡ್ದೆ, ಯಾಕಂದ್ರೆ ನಾಳೆ ಮತ್ತೆ ಕಷ್ಟ ಆಗ್ಬಾರ್ದು ಅಲ್ವಾ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಮಿನಿ ವ್ಲಾಗ್. ಮತ್ತೆ ಸಿಗ್ತೀನಿ ನಾಳೆ.